ಬಳ್ಳಾರಿ ಜೈಲಲ್ಲಿರುವಂಥ ದರ್ಶನ್ ಅವ್ರಿಗೇನೋ ಟಿವಿ ಸಮಸ್ಯೆ ಆಗ್ಬಿಟ್ಟಿದೆ ಅಂತೆ. ಟಿವಿ ರಿಪೇರಿ ಮಾಡಿಸ್ಕೊಡಿ ಅಂತಂದರೆ ಇರೋದೇ ಇದು ಸರ್ ಅಂತಿದ್ದಾರೆ. ಅದಕ್ಕೆ ಅವ್ರು ಬೇಡ ಅಂತ ಕಳಿಸ್ಬಿಟ್ಟಿದಾರಂತೆ. ಸೊ ಪದೇ ಪದೇ ಸ್ವಿಚ್ ಆಫ್ ಆಗೋ ಟಿವಿ ಬೇಡ ಅಂತ ದರ್ಶನ್ ಹೇಳ್ಬಿಟ್ಟಿದ್ದಾರೆ. ಈ ರಿಪೇರಿ ಟಿವಿ ಬೇಡ, ಕೊಡೋದಾದರೆ ಒಳ್ಳೇದು ಕೊಡಿ ಅಂತ ಹೇಳಿ ಜೈಲಾಧಿಕಾರಿಗಳ ಬಳಿ ಆರೋಪಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಬಟ್ ಅವರು ಅದನ್ನೇ ಹೇಳಿದ್ದಾರೆ, ಇರೋ ವ್ಯವಸ್ಥೆಯಲ್ಲಿ ಏನಿದೆ ಅದನ್ನು ಕೊಡ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ಅವ್ರು ಬೇಡ ಅಂತ ಹೇಳ್ಬಿಟ್ಟಿದಾರಂತೆ. ಜೈಲಲ್ಲಿ ದರ್ಶನ್ ಅವ್ರಿಗೆ ನೀಡಿದಂಥ ಟಿವಿ ತಾಂತ್ರಿಕ ದೋಷ ನೋಡಿ. ಇಲ್ಲಿ ಜೈಲಲ್ಲಿ ಅಧಿಕಾರಿ ಜೊತೆಗೆ ಮಾತಾಡ್ಬೇಕಾದ್ರೆ, ನೀವು ಕೊಟ್ಟಿರುವಂಥ ಟಿವಿ ಸರಿ ಇಲ್ಲ ಸರ್ ಅಂತೇಳಿ ಜೈಲಾಧಿಕಾರಿ ನಮ್ಮಲ್ಲಿ ಇದೇ ಇರೋದು ಅಂತ ಹೇಳಿದ್ದಾರೆ. ದರ್ಶನ್ ಇದು ಸರಿ ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ. ಜೈಲಾಧಿಕಾರಿ ಇದು ಸರಿ ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ. ಜೈಲಾಧಿಕಾರಿ ಏನ್ರಿ ಪ್ರಾಬ್ಲಮ್ ಅದು ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ದರ್ಶನ್, ಸಾರ್ ವಾಯ್ಸ್ ಬರಲ್ಲ, ಇಲ್ಲಿ ಸ್ಕ್ರೀನ್ ಬ್ಲರ್ ಆಗುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ವಾಯ್ಸೇ ಬರಲ್ಲ ಅಂದರೆ ಟಿ ವಿ ಇಟ್ಕೊಂಡು ಏನು ಮಾಡ್ಬೇಕು ಅವ್ರು? ಪಾಪ ಸ್ಕ್ರೀನ್ ಬ್ಲರ್ ಆಗುತ್ತೆ. ದೃಶ್ಯ ಮಾಧ್ಯಮದಲ್ಲಿ ದೃಶ್ಯಗಳೇ ಸರಿಯಾಗಿ ಕಾಣಿಸ್ಲಿಲ್ಲ ಅಂದರೆ ಏನು ಮಾಡಬೇಕು ಅದು ತೊಗೊಂಡು? ಸೊ ಅದಕ್ಕೆ ಏನು ಮಾಡೋದು, ಇದೇ ರೀತಿ ಇರೋದು ಅಂತ ಜೈಲಾಧಿಕಾರಿ ಹೇಳಿದ್ದಾರೆ. ಅದಕ್ಕೆ ದರ್ಶನ್ ಬೇರೆ ಟಿ ವಿ ಇದ್ರೆ ಕೊಡಿ ಸರ್ ಅಂತ ಕೇಳ್ಕೊಂಡಿದ್ದಾರೆ. ಜೈಲಾಧಿಕಾರಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿ, ಅದಕ್ಕೆ ದರ್ಶನ್ ಅವರು ನನಗೆ ಬೇಡ ಬಿಡಿ, ತೊಗೊಂಡು ಹೋಗಿ ಅಂತ ಹೇಳಿದ್ದಾರೆ. ಆಯಿತು ಬಿಡಿ ಅಂತ ಜೈಲಾಧಿಕಾರಿಗಳು ಹೋಗಿದ್ದಾರೆ. ಸೊ ಇದು ಅಲ್ಲಿ ಆಗಿರುವಂತಹ ಸಮಸ್ಯೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟಿರ್ತಾರೆ ವಿಚಾರಣಾಧೀನ ಕೈದಿಗಳಿಗೆ. ಈ ಟಿ ವಿ ವ್ಯವಸ್ಥೆಯು ಕೂಡ ಇರುತ್ತೆ. ಬೇಕಂದವ್ರಿಗೆ ಕೊಡ್ತಾರೆ, ಬೇಡ ಅಂದವರಿಗೆ ಬಿಡ್ತಾರೆ. ವಿಚಾರಣಾಧೀನ ಕೈದಿಗಳಿಗೆ ಮಾತ್ರ. ಕೈದಿಗಳಿಗೂ ಇರುತ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಬಟ್ ಈ ಸಂದರ್ಭಗಳಲ್ಲಿ ಈ ರಿಪೇರಿ ಬಂದಿದ್ದಾರೆ, ರಿಪೇರಿ ಮಾಡಿಸ್ಕೊಡಿ ಅಂತಂದ್ರೂ ಸಮಸ್ಯೆನಾ? ಏನು ಅಷ್ಟು ವ್ಯವಸ್ಥೆಗಳಿರೋದಿಲ್ವಾ ಜೈಲಿನಲ್ಲಿ? ಅರುಣ್ಣ, ಜೈಲಿನ ನಿಯಮಾವಳಿಗಳ ಪ್ರಕಾರ ಯಾರು ವಿಚಾರಣಾಧೀನ ಕೈದಿಗಳಿರ್ತಾರೋ ಅಥವಾ ಕೈದಿಗಳು ಬೇಡಿಕೆಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಟಿ ವಿಯನ್ನು ಕೊಡ್ತಕ್ಕಂತಹದರಲ್ಲಿ ನಿಯಮಗಳಿದ್ದಾವೆ, ಕೊಡಬಹುದು. ಹೀಗಾಗಿ ಟಿ ವಿ ಮತ್ತು ಹಾಸಿಗೆಗೆ ಬೇಡಿಕೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಟಿ ವಿಯನ್ನು ಕೊಟ್ಟಿದ್ದಾರಂತೆ. ಆದರೆ ಆ ಟಿ ವಿ ಸರಿಯಾಗಿ ಬರ್ತಿರಲಿಲ್ಲ, ಸರಿಯಾಗಿ ಕೆಲಸವನ್ನು ಮಾಡ್ತಿರಲಿಲ್ಲ, ದೃಶ್ಯಗಳು ಬ್ಲರ್ ಆಗ್ತಿತ್ತು. ಹೀಗಾಗಿ ಇದನ್ನು ರಿಪೇರಿ ಮಾಡಿಸಿ ಕರೆಕ್ಟಾಗಿರೋ ಚೆನ್ನಾಗಿರೋದೊಂದು ಟಿ ವಿ ಕೊಡಿ ಅಥವಾ ಬೇರೆ ಟಿ ವಿ ಕೊಡಿ ಅಂತೇಳಿ ದರ್ಶನ್ ಮನವಿಯನ್ನು ಮಾಡಿಕೊಂಡ್ರಂತೆ. ಈ ಸಂದರ್ಭದಲ್ಲಿ ಬೇರೆ ಟಿ ವಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳಿಂದ ಉತ್ತರ ಬಂದಿದೆ. ಹಾಗಾದರೆ ಈ ಟಿ ವಿ ಬೇಡ ಅಂತೇಳಿ ದರ್ಶನ್ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ದಿನದ ಬಹುತೇಕ ಸಮಯವನ್ನು ಕಾದಂಬರಿಗಳನ್ನು ಓದೋದ್ರಲ್ಲಿ ದರ್ಶನ್ ಬ್ಯುಸಿ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಅದು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು, ಕಥೆಗಳಲ್ಲಿ ಕಾದಂಬರಿ, ಮತ್ತೊಂದು ಮಣಿಕಂಠ, ಈ 3 ಕಾದಂಬರಿಗಳನ್ನು ದರ್ಶನ್ ದಿನದ ಬಹುಪಾಲು ಸಮಯದಲ್ಲಿ ಇದನ್ನು ಓದುವುದಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಜೈಲಿನ ಮೂಲಗಳಿಂದ ಲಭ್ಯವಾಗ್ತಿದೆ. ಅಲ್ಲಿಗೆ ಅಂದರೆ ನಿಯಮಗಳಲ್ಲಿ ಇದೆ, ಟಿ ವಿ ಕೊಡಬೇಕು ಅಥವಾ ಅವರ ಅವಶ್ಯಕತೆ ಅಥವಾ ಅವರು ಅಪೇಕ್ಷೆ ಪಟ್ಟಲ್ಲಿ ಒಂದು ಹಾಸಿಗೆಯನ್ನು ಕೊಡಬೇಕು, ಈ ರೀತಿಯಾದಂತಹ ನಿಯಮಗಳಿದ್ದಾವೆ. ಇದೀಗ ಆ ನಿಯಮಗಳನ್ನ ಪಾಲಿಸೋದಕ್ಕೆ ಅಂತೇಳಿ ಒಂದು ಟಿ ವಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದು ಕೂಡ ಸರಿಯಾಗಿ ಕೆಲಸವನ್ನು ಮಾಡ್ತಿಲ್ಲ. ಹೀಗಾಗಿ ಸರಿಯಾದ ಟಿ ವಿಯನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ. ಈಗ ಟಿ ವಿ ಸರಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಇಟ್ಕೊಂಡು ಏನು ಪ್ರಯೋಜನ ಅನ್ನೋ ನಿಟ್ಟಿನಲ್ಲಿ ಅದನ್ನು ವಾಪಸ್ ಕಳಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಬಹುತೇಕ ಇವತ್ತು ಅಥವಾ ನಾಳೆಯ ಒಳಗಾಗಿ ಒಂದು ಚೆನ್ನಾಗಿರೋ ಟಿ ವಿಯನ್ನು ಕೊಡಬಹುದು ಅನ್ನೋ ಒಂದು ನಿರೀಕ್ಷೆಗಳು ಅವರ ಕುಟುಂಬದವರಲ್ಲಿದೆ. ಹಾಗೆ ಜೈಲಿನ ಅಧಿಕಾರಿಗಳು ಕೂಡ ಬೇರೆ ಟಿ ವಿಗೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಇದ್ದಾವೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ. ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ತೀನಿ.